ಹಿಂದಿನ ಸಂಚಿಕೆಯಲ್ಲಿ ಸಾಮಾಜಿಕ ನೈರ್ಮಲ್ಯದ ಕುರಿತು ಫ್ಲಾರೆನ್ಸಳಿಗೂ ಬ್ರಿಟಿಷ್ ಸರ್ಕಾರಕ್ಕೂ ಮಾತುಕತೆ ವ್ಯವಹಾರಗಳು ಹೇಗಿದ್ದವು ಎಂಬುದನ್ನು ತಿಳಿದೆವು. ಈ ಸಂಚಿಕೆಯಲ್ಲಿ ಆಕೆಯ ಜೀವನ ಸಿದ್ಧಾಂತ, ಆಲೋಚನಾ ಕ್ರಮ, ಪ್ರಸಿದ್ಧ ಹೇಳಿಕೆಗಳ ಬಗ್ಗೆ ತಿಳಿಯೋಣ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಫ್ಲೋರೆನ್ಸ್ ನೈಟಿಂಗೇಲ್ ಒಂದು ಜೀವನದ ಒಂದು ಸಿದ್ಧಾಂತ ಏನಿತ್ತು ಅಂತ ಭಾಳ ಅದ್ಭುತವಾಗಿದೆ ಅವಳ ಸಿದ್ಧಾಂತ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಅವಳು ಏನು ಹೇಳ್ತಾಳೆ ಅಂದರೆ, ಅವಳ ಮುಖ್ಯ ಹಾಗೂ ಪ್ರಥಮ ತತ್ವ, ಅವಳದೇನು ತತ್ವ ಅಂದರೆ, ಪ್ರತಿಯೊಬ್ಬ ರೋಗಿ, ಬಡವ ಅಥವಾ ಪಾಪರ್, ಅವನ ಒಬ್ಬ ಮಾನವ ಅಂತ ನಾವು ಗುರುತಿಸ್ಬೇಕು. ಅವನು ಗುರುತಿಸ್ಬಿಟ್ಟು ಅವನ ಇತರ ಗುಣ, ಅಂತಸ್ತು, ಪಂಗಡ, ಧರ್ಮಗಳನ್ನು ಬದಿಗಿರಿಸಿ ಅವನನ್ನು ಮತ್ತು ಅವನ ಸಂಕಟ, ಗೋಳು, ನೋವುಗಳನ್ನು ನಿವಾರಿಸಲು ಯತ್ನಿಸುವುದೇ ಆದ್ಯ ಕರ್ತವ್ಯ ಎಂಬುದನ್ನು ಸಾರಿ ತನ್ನ ಜ್ಞಾಪಕ ಪತ್ರವನ್ನು ತಯಾರಿಸ್ತಾಳಂತವಳು. ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡೋಕ್ಕೋಸ್ಕರ ಒಂದು ರಿಮೈಂಡರ್ ಮಾಡಿ ಇದನ್ನು ಹೇಳ್ತಾಳಂತವಳು. ಏನಂದರೆ, ಸಂಕಟ, ಕಷ್ಟ, ಕೋಟರಿಗಳು ಮಾನವನನ್ನು ಮತ್ತು ಸಾಮಾನ್ಯ ಮೌಲ್ಯಗಳನ್ನು ಮೆಟ್ಟಿ ಮೇಲೇರಿಸುತ್ತವೆ. ಸಂಕಟ ಪಡುವಾಗ, ಕಷ್ಟಗಳು ಬಂದಾಗ ಕೆಟ್ಟದ್ದು ಅಥವಾ ಒಳ್ಳೆಯದು ಇರುವುದಿಲ್ಲ. ಬೆಲೆ ಇರುವ ಅಥವಾ ಇಲ್ಲದಿರುವ ಶತ್ರು ಅಥವಾ ಸ್ನೇಹಿಗಳು ಇರುವುದಿಲ್ಲ. ಸಂಕಟಕ್ಕೆ ಬಲಿಯಾದವ ಯಾವ ಮಾನವೀಯ ದರ್ಜೆ ಅಥವಾ ನೈತಿಕ ನ್ಯಾಯಾನ್ಯಾಯಗಳ ಪರಾಮರ್ಶೆಗೆ ಒಳಗಾಗಿರುವುದಿಲ್ಲ ಮತ್ತು ಅವನ ಸಂಕಟವೇ ಸಾರ್ಥಕ ಹಕ್ಕಾಗುತ್ತದೆ. ಸಾರ್ಥಕ ಹಕ್ಕು, ಅದನ್ನು ಹಕ್ಕಾಗೋಗ್ಬಿಡುತ್ತೆ, ಸಂಕಟವೇ ಅದು ಹಕ್ಕಾಗ್ಬಿಡುತ್ತೆ ಎಂಬುದು ಫ್ಲಾರೆನ್ಸ್ನ ತತ್ವವಾಗಿತ್ತು ಎಂದಿದ್ದಾರೆ ಇತಿಹಾಸಕಾರರು. ಸೊ ಅದಕ್ಕೋಸ್ಕರ ಏನು ಮಾತಾಡೋಳು, ಆ ಕಾರಾಗೃಹ ಅಂದರೆ ಸೆರೆಮನೆ ಇದೆಯಲ್ಲ, ಆ ಜೈಲಿನ ಸುಧಾರಣೆಗೆ ಸಲಹೆಗಳನ್ನು ಕೊಡ್ತಾಳವಳು. ಆಡಳಿತ ರೂಪದಲ್ಲಿ 3 ಬಗೆಯ ಸಲಹೆನ ಕೊಡ್ತಾಳಂತವಳು. ಏನಂತಂದರೆ, ಒಂದನೇದು, ರೋಗಿಗಳು, ಮಾನಸಿಕ ಅಸ್ವಸ್ಥರು, ಗುಣವಾಗದಂತಹ ರೋಗದಿಂದ ಬಳಲುತ್ತಿರುವವರು ಮತ್ತು ಮಕ್ಕಳು, ಇವರನ್ನು ಪ್ರತ್ಯೇಕವಾದ ಉಪಶಮನ ಸಂಸ್ಥೆಯಲ್ಲಿಡಬೇಕು. ಇಂಥವರನ್ನು ಒಟ್ಟಿಗೆ ಒಂದೇ ಸಂಸ್ಥೆಯ ಕಟ್ಟಡ ಅಥವಾ ಆಸ್ಪತ್ರೆಯಲ್ಲಿ ಇಡಬಾರದು. ಬಡ ರೋಗಿಗಳ ಯೋಗಕ್ಷೇಮ ಮತ್ತು ಆಡಳಿತವು ಪ್ರತ್ಯೇಕವಾಗಿದ್ದು ಪಾಪರ್ಗಳ ಯೋಗಕ್ಷೇಮದೊಂದಿಗೆ ಬೆರೆಸುವುದು ಸಾಧುವಲ್ಲ. ನಾವು ರೋಗ ವಾಸಿ ಮಾಡಲು ಆಸ್ಪತ್ರೆಗಳನ್ನು ಯಾಕೆ ಹೊಂದಬೇಕು ಮತ್ತು ರೋಗ ವಾಸಿ ಮಾಡಬಾರದಂತಹ ಕಾರಾಗೃಹ ಕಾರ್ಯಾಗಾರಗಳನ್ನು ಏಕೆ ಹೊಂದಬೇಕು ಎಂದು ಪ್ರಶ್ನಿಸುತ್ತಾಳೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಒಂದು ಪ್ರತ್ಯೇಕ ಕೇಂದ್ರ ಆಡಳಿತ ಸಂಸ್ಥೆಯನ್ನು ಸ್ಥಾಪಿಸಬೇಕು. ಇದನ್ನೆಲ್ಲ ಮಾಡ್ಲಿಕ್ಕೆ ಒಂದು ಆಡಳಿತ ಸಂಸ್ಥೆ ಒಂದು ಬೇಕಾಗ್ತದೆ ಅಂತ ಕೂಡ ಅದು ಹೇಳ್ಬಿಡ್ತಾಳೆ ಅವಳು. ಮ್ಯಾನೇಜ್ಮೆಂಟ್ ಇದೆಲ್ಲ, ಅದಕ್ಕೆ ನಿರ್ವಹಣಾ ಖರ್ಚನ್ನು ಭರಿಸೋದಕ್ಕಾಗಿ ಸಾಮಾನ್ಯ ಬೆಲೆ ನಿಗದಿಯಾಗಬೇಕು. ಫ್ಲಾರೆನ್ಸ್ ತನ್ನ ಜ್ಞಾಪಕ ಪತ್ರವನ್ನು ವಿಲಿಯರ್ಸ್ ಮಹಾಶಯನಿಗೆ ಡಿಸೆಂಬರ್ ತಿಂಗಳಲ್ಲಿ ಒಪ್ಪಿಸಿದ್ರು. ಕೊನೆಗೆ ಅಲ್ಟಿಮೇಟ್ಲಿ ಈ ಜ್ಞಾಪಕ ಪತ್ರನ ಅವ್ರು ಬಿಡೋದಿಲ್ಲ. ಅವಾಗ ಫೇಮಸ್ ಒಬ್ಬ ಇರ್ತಾನೆ, ಡ್ಯಾನ್ ಸ್ಟೋವರ್ಟ್ಸ್ ಮಿಲ್ ಅಂತ ಎಲ್ಲರಿಗೂ ಗೊತ್ತಾಯಿದೆ ಅವನ ವಿಷಯ. ಆನ್ ಲಿಬರ್ಟಿ ಅಂತ ಅವ್ನು ಬರೆದಿರೋದು. ಅವನು ಅದ್ಭುತ ಮೇಧಾವಿಯಾಗಿರ್ತಾನೆ. ಅವನು ಹೇಗೆ ನಾವು ಸ್ವಾತಂತ್ರ್ಯ ಪಡ್ಕೋಬೇಕು, ಹೇಗೆ ನಾವು ಸ್ವಾತಂತ್ರ್ಯ ಅನುಭವಿಸ್ಬೇಕು ಅಂತೇಳಿ ಅದ್ರ ಬಗ್ಗೆನೇ ಒಂದು ದೊಡ್ಡ ಪುಸ್ತಕನ ಬರೆದ್ಬಿಟ್ಟಿದ್ದಾನೆ. ಅದು ಇವಳು ಕಾಪಿ ಅವನಿಗೆ ಕಳಿಸ್ಬಿಟ್ಟು, ನೀನು ಓದಪ್ಪ, ಇದು ಏನು ಹೇಳ್ತಾನೆ ನಿಮ್ಗೆ ಇದ್ರ ಬಗ್ಗೆ ಅಂತ ಹೇಳ್ತಾನೆ. ಏನಾದರೂ ಅದು ಇದ್ರ ಬಗ್ಗೆ ಅಷ್ಟು ಒಂದು ಆಸಕ್ತಿ ಯಾರು ತೋರಿಸಲ್ಲ ಅವಾಗ. ಎಲ್ಲ ಒಂಥರ ಕನ್ಸರ್ವೇಟಿವ್ ತಾನೆ, ಯಾರೇ ಆಗಲಿ ಕನ್ಸರ್ವೇಟಿವ್. ಸುಧಾರಣೆ ಮಾಡೋದು ಇಷ್ಟ ಆದ್ರೂ ಬೇಕಾದಷ್ಟು ಅಡಚಣೆಗಳಿದ್ದೇ ಇರ್ತದೆ. ಅದು ಎಲ್ಲ ದೇಶದಲ್ಲಿ ನಡೀತೆ, ಅವಾಗಲೂ ನಡೀತು. ಸೊ ಮೆಟ್ರೋಪಾಲಿಟನ್ ಪೂರ್ ಆ್ಯಕ್ಟ್ ಎಂಬ ಒಂದು ಮಸೂದೆನ ಮಂಡಿಸ್ತಾರೆ. ಅಂತೂ ಇಂತೂ ಅದನ್ನು ಪಾಸ್ ಮಾಡುವ ಕಾರ್ಯ ಅತ್ಯಂತ ಚಾಕಚಕ್ಯದಿಂದ ಜಯಿಸದಂತೆ ಆ ಸಂಸದಲ್ಲಿ ಹಾರ್ಡಿ ಅಂತ ಒಬ್ಬ ಮಿನಿಸ್ಟರ್ ಇರ್ತಾನೆ, ಅವನು ಮಾಡ್ತಾನೆ. ಕೊನೆಗೆ ಫ್ಲಾರೆನ್ಸ್ ನೀಡಿದ ಪ್ರಮುಖ ಧ್ಯೇಯಯುಕ್ತ ಸಲಹೆ ಆದ ಸಾಮಾನ್ಯ ರೋಗಿಗಳನ್ನು, ಮಕ್ಕಳನ್ನು ಇತರ ಆರೋಗ್ಯವಂತ ಖೈದಿಗಳೊಂದಿಗೆ ಇರಿಸದೆ ಪ್ರತ್ಯೇಕವಾಗಿ ಇಡಬೇಕೆಂಬ ಮಸೂದೆಯಲ್ಲಿ ಅಳವಡಿಸಲಾಗಿತ್ತು. ಇದೊಂದು ಅವಳು ಮಾಡಿದ ಒಂದು ದೊಡ್ಡ ಕಾರ್ಯಕ್ರಮ. ಇದು ಒಂದು ನಾಂದಿ ಹಾಡಿತು, ವೈದ್ಯಕೀಯ ಪರಿಹಾರಗಳಿಗೆ ನಾಂದಿ ಹಾಡಿತು ಅಂತ ಇತಿಹಾಸಕಾರರು ಹೇಳ್ತಾರೆ. 1867ರಲ್ಲಿ ಅವಳ ಹೆಸರನ್ನು ಸಾರ್ವಜನಿಕರಿಂದ ಚಂದ ಎತ್ತಿ ಸ್ಥಾಪಿಸಿದ ನೈಟಿಂಗೇಲ್ ಫಂಡ್ ಅಂತ ಹೇಳ್ತಲ್ಲ, ಅದರಲ್ಲಿ ಅವಳು ಏನು ಮಾಡ್ತಾಳೆ, ಒಂದು ಸೂಲಗಿತ್ತಿಯರ ಶಾಲೆಯನ್ನು ಕಿಂಗ್ಸ್ ಕಾಲೇಜ್ ಆಸ್ಪತ್ರೆ ಸ್ಟಾರ್ಟ್ ಇತ್ತು. ಅಲ್ಲಿ ಒಂದು ಸೂಲಗಿತ್ತಿ
ಅಂದರೆ ನರ್ಸಸ್ ಬೇರೆ, ಮೆಟ್ರಿನಿಟಿ ಹೋಮ್ ಅಂತಾರಲ್ಲ, ಮೆಟ್ರಿನಿಟಿ, ಅದು ಒಂದು ಕೆಲಸಕ್ಕೂ ಒಂದು ಶಿಕ್ಷಣ ಸಂಸ್ಥೆ ಓಪನ್ ಮಾಡಿಬಿಡ್ತಾರಂತೆ. ಅದೇ ಇಂಪಾರ್ಟೆಂಟ್ ಅಂದ್ರೆ ಅದು ತುಂಬನೂ ಅದಕ್ಕೆ ಕಷ್ಟಪಡ್ತಾಳೆ ಅದನ್ನು. ಯಾಕಂದರೆ ಸೂಲ್ಗಿತ್ತಿಗೆ ಸಪ್ರೇಟೇ ಆಗಬೇಕು ಅಂತ ಅದೊಂದು ಆ ವಿಷಯದಲ್ಲಿ ತುಂಬಾ ಕಷ್ಟಪಡ್ತಾಳೆ ಅವಳು ಏನು ಮಾಡ್ತಾಳೆ ಅಂದರೆ, ಪ್ರಸೂತಿ ಕಲೆಯ ಶಿಕ್ಷಣ ನೀಡುವ ಕಾರ್ಯದಲ್ಲಿ ನಿರತರಾಗಿರುವಾಗಲೇ ಆಸ್ಪತ್ರೆ ವಾರ್ಡಲ್ಲಿ ಪ್ಯೂರಿಪೆರಲ್ ಸೆಪ್ಸಿ ಅಂತ ಒಂದು ಕಾಯಿಲೆ ಕಾಣಿಸ್ಕೊಳ್ತಂತೆ. ಆ ಕಾಯಿಲೆ ಪ್ರಸೂತಿ ಸಂಬಂಧದ ರಕ್ತ ವಿಷ ಕಾರುವ ರೋಗ ಅಂತ ಇರುತ್ತೆ. ಇಂಗ್ಲೀಷ್ನಲ್ಲಿ ಪ್ಯೂರಿಪೆರಲ್ ಸೆಪ್ಸಿ ಅಂತ ಕರಿತಂತೆ. ಅದು ಸಾಂಕ್ರಾಮಿಕವಾಗಿ ಹರಡಿ ಸಾವು ನೋವು ಉಂಟಾದವು. ಅವಾಗ ಏನಾಗೋಗ್ಬಿಡುತ್ತೆ, ನೈಟಿಂಗೇಲ್ ಶಾಲೆ ಓಪನ್ ಮಾಡಿತ್ತಲ್ಲ ಅದನ್ನು ಮುಚ್ಚಿಬಿಡ್ತಾರೆ, ಇದು ಬೇಡ, ಇದು ಆಗೋದಿಲ್ಲ ಅಂತ. ಯಾಕೆ ಇಷ್ಟೊಂದು ಸಾವಾಯಿತು ಅಂತ ನೋಡುವಾಗ ಬಹುತೇಕ ಆಸ್ಪತ್ರೆಗಳಲ್ಲಿ ಪ್ರಸೂತಿ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರ ಮರಣ ಅಥವಾ ಪ್ರಸೂತಿ ಕಾಲದಲ್ಲಿ ಶಿಶುವಿನ ಮರಣದ ಸಂಖ್ಯೆಯನ್ನು ದಾಖಲಿಸುವ ಪರಿಪಾಠ ಇಲ್ಲದಿರುವುದು ಮತ್ತು ಶಿಶುವಿನ ಮರಣ ಅದರ ಜನನವಾದ ಎಷ್ಟು ಗಂಟೆ ದಿನಗಳ ಬಳಕೆ ಆಗುತ್ತದೆ ಎಂಬುವರೆಗೂ ದಾಖಲಿಸದೇ ಇರುವುದು ಫ್ಲಾರೆನ್ಸ್ ನೈಟಿಂಗೇಲ್ ಗಮನಕ್ಕೆ ಬರ್ತದೆ. ಯಾಕೆ ಅವರು ಇಷ್ಟು ಜನ ಸತ್ರು, ಹೇಗಾಯಿತು ಅನ್ನೋದು ಗೊತ್ತಾಗಲಿಲ್ಲ ಅವರಿಗೆ. ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಇಷ್ಟು ಜನ ಸತ್ರು, ಇಷ್ಟು ಕಾಯಿಲೆಯಿಂದ ಸತ್ರು ಅಂದ್ರಲ್ಲ, ಈಗೀಗ ಶುರುವಾಗಿದೆ ಅಂತ ಅವಾಗ ಇರಲಿಲ್ಲ. ಸತ್ರು ಮುಗ್ದೋಯ್ತು ಕತೆ ಅಷ್ಟೇ. ತಕ್ಷಣ ಅವಳು ಏನು ಮಾಡ್ತಾಳಂತೆ, ಅವ್ರಿಗೂ ಹುಷಾರಿರಲಿಲ್ಲ, ಮಲ್ಕೊಂಡೇ ಇದ್ಲು, ಹಾಸಿಗೆ ಹಿಡಿದ್ಬಿಟ್ಟಿದ್ಲು. ಆದರೂ ಕೂಡ ಇಂಗ್ಲೆಂಡಿನ ಪ್ರತಿ ಆಸ್ಪತ್ರೆಗೂ ಪತ್ರ ಬರೆದು ಅಂಕಿ ಅಂಶಗಳನ್ನು ಪಡೆಯಲು ಯತ್ನಿಸಿದ್ರಂತೆ. ಆಗ ಲಂಡನ್ ಆಸ್ಪತ್ರೆ ವೈದ್ಯರು ಅವಳ ಕೋರಿಕೆಗೆ ಶಂಕೆ ಹೊತ್ತಿಸಿ ಅಸಹಕಾರ ತೋರಿಸಿದ್ರು. ಅವಳು ಕೆಂಗಿಡದೆ ಹಠ ಹಿಡಿದು ತನ್ನ ಸ್ನೇಹಿತರ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಪ್ರಭಾವದಿಂದ ಕೆಲವು ಮೂಲಭೂತ ಅಂಕಿಅಂಶಗಳನ್ನು ಪಡೆದರು. ಅದರ ಪರಿಣಾಮ ಆಶ್ಚರ್ಯದೊಂದೇ ಆಘಾತವಾಗಿತ್ತು ಅಂತ ಇತಿಹಾಸಕಾರ ಹೇಳ್ತಾರೆ. ಏನು ಹೇಳ್ತಂದ್ರೆ, ಆಸ್ಪತ್ರೆಗಳಲ್ಲಿ ಮತ್ತು ಪ್ರಸೂತಿ ಗೃಹಗಳಲ್ಲಿ ಹಡೆದ ಸ್ತ್ರೀಯರ ಮರಣದ ಸಂಖ್ಯೆ ಸ್ವಗ್ರಹದಲ್ಲಿ ಶಿಶುಗಳು ಹಡೆದ ಸ್ತ್ರೀಯರ ಮರಣದ ಸಂಖ್ಯೆಗಿಂತ ಹೆಚ್ಚಾಗಿತ್ತು. ಮನೆಯಲ್ಲಿ ಹೆರಿಗೆ ಆದಾಗ ಅವರು ಸಾಯುವುದಕ್ಕಿಂತ ಜಾಸ್ತಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿ ಅಲ್ಲಿ ಸ್ತ್ರೀಯರ ಮರಣ ಜಾಸ್ತಿ ಆಗಿತ್ತು ಅಂತ ಅಂಕಿಅಂಶದಿಂದ ಗೊತ್ತಾಗ್ಬಿಡ್ತಂತೆ. ವಿಶ್ವದ ಎಲ್ಲ ಆಸ್ಪತ್ರೆಗೂ ಕಾಗದ ಬರೀತಾಳೆ, ಅಂಕಿಅಂಶ ಎಲ್ಲ ತರಿಸ್ತಾಳೆ ಅಂತೆ. ಎಲ್ಲಾದ್ರೂ 3 ವರ್ಷಗಳ ತಗೊಳ್ತಾಳೆ. 3 ವರ್ಷ ದೀರ್ಘಾವಧಿಯಲ್ಲಿ ಅವಳು ಸ್ವತಃ ತನ್ನ ಕೈಯಾರೆ ಲಿಖಿಸಿದ ಪತ್ರ, ಸುತ್ತೋಲೆ, ಜ್ಞಾಪಕ ಪತ್ರ ಇತ್ಯಾದಿಗಳ ಸಂಖ್ಯೆ ಅಪರಿಮಿತವಾಗಿತ್ತು. ಪಟ್ಟ ಶ್ರಮ ತ್ರಾಸದಾಯಕವಾಗಿತ್ತು. ಕೇವಲ ಡಾಕ್ಟರ್ ಸದರ್ಲ್ಯಾಂಡ್ ಸಹಯೋಗ ಮತ್ತು ದೊರೆತು ಸಾವಿರಾರು ದಾಖಲೆ ಪತ್ರಗಳು ಮತ್ತು ಅಂಕಿಅಂಶ ವಿವರಗಳು ಅವಳ ಬಳಿ ಬಂದು ಸೇರಿದಾಗ ಅವಳ ಸಂಗ್ರಹ, ಪಟ್ಟಿ ತಯಾರಿಕೆ, ಅನುಕ್ರಮಣಿಕೆ, ಪರಿವಿಡಿ, ವಿಷಯ ಸಂಗ್ರಹ ಇತ್ಯಾದಿಗಳು ಬರೆಯುವುದು ಅತ್ಯಂತ ತ್ರಾಸದಾಯಕವಾಯಿತು ಅಂತ ಬರೆದಿದ್ದಾರೆ. ಆದರೆ ಅವಳು ನನಗೆ ದೊರೆತ ಅಂಕಿ ಅಂಶಗಳ ನೆರವಿಂದ ಒಂದು ಪುಟ್ಟ ಗ್ರಂಥವನ್ನೇ ಬರೆದಾಕ್ಬಿಡ್ತಾಳೆ. ಅದಕ್ಕೆ ಇಂಟ್ರಡಕ್ಟರಿ ನೋಟ್ಸ್ ಆನ್ ಲೈಯಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಶೀರ್ಷಿಕೆ ಬೇರೆ ಕೊಡ್ತಾಳಂತೆ. ಸೊ ಇದೊಂದು ಅತ್ಯಂತ ಕುತೂಹಲ ಮತ್ತು ಉಪಯುಕ್ತಕರವಾದ ವಿಷಯಗಳನ್ನು ಹೊಂದಿದೆ ಅಂತ ವಿಮರ್ಶಕರು ಹೇಳ್ತಾರೆ, ವೈದ್ಯರು ಮತ್ತು ವಿಮರ್ಶಕರು. ಈ ಗ್ರಂಥದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಏನು ಹೇಳ್ತಾರೆ ಅಂದರೆ, ಪ್ರಮುಖ ವಿಚಾರಗಳ ತೀರ್ಮಾನಕ್ಕೆ ಬಂದಿರ್ತಾಳೆ. ಅದರಲ್ಲಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾದ ಚಿಕ್ಕ ಪ್ರಸೂತಿ ಗೃಹಗಳ ನಿರ್ಮಾಣ ಅಥವಾ ಅಸ್ತಿತ್ವ ಅತಿ ಹೆಚ್ಚಿನ ಪ್ರಸೂತಿ ಕಾಲದ ಮರಣ ತಡೆಯುವುದಕ್ಕೆ ಒಳ್ಳೆಯ ಉಪಾಯ ಎಂದಳು. ಒಬ್ಬ ಗರ್ಭಿಣಿ ಸ್ತ್ರೀ ಸಾಮಾನ್ಯ ಆಸ್ಪತ್ರೆಯ ಬಳಿ ಸುಳಿಯಕೂಡದು ಎಂದು ಸಾರಿದರು. ಒಬ್ಬಳು ಗರ್ಭಿಣಿ ಸ್ತ್ರೀ ಆಸ್ಪತ್ರೆ ಕಡೆ ಮಗ ಹಾಕ್ಬೋದು, ಅವ್ರ ಮನೆಯಲ್ಲೇ ಹೆರಿಗೆ ಆಗಬೇಕು. ಯಾಕಂದ್ರೆ ಒಂದ್ಸಲ ಹೆರಿಗೆ ಆಗ್ಬಿಟ್ರೆ ಅದೇ ಪ್ರಸೂತಿ ಗೃಹ ಆಗ್ಬಿಟ್ಟಿರ್ತದೆ. ಇದರಲ್ಲಿ ಈ ಆಸ್ಪತ್ರೆಯಲ್ಲಿ ಎಲ್ಲಾ ತರ ಕಾಯಿಲೆಯವರು ಬಂದು ಸೇರಿರ್ತಾರೆ, ಎಲ್ಲಾ ರೋಗದಿಂದ ಬಂದಿರ್ತಾರೆ. ಗರ್ಭಿಣಿಯವರಿಗೆ ಏನು ಸಪ್ರೇಟ್ ಆಗಿರೋದಿಲ್ಲ, ಸಪ್ರೇಟ್ ವಾರ್ಡ್ ಇರಲ್ಲ, ಸಪ್ರೇಟ್ ಗೃಹ ಇರೋದಿಲ್ಲ. ಹಂಗಾಗಿ ಬೇರೆಯವ್ರ ಕಾಯಿಲೆ ಎಲ್ಲ ಇವ್ರು ಅಂಟ್ಕೊಂಡು ಮಕ್ಕಳು ಸಾಯ್ತಾರೆ, ಇವರು ಸಾಯ್ತಾರೆ ಅಂತ ಹೇಳಿ ಡಿಕ್ಲೇರ್ ಮಾಡಾಕ್ಬಿಡ್ತಾಳೆ. ಸೊ ಆ ಶಿಕ್ಷಕಿ ಸೂಲಗಿತ್ತಿಯರ ಅವಶ್ಯಕತೆಯನ್ನು ಫ್ಲಾರೆನ್ಸ್ ಒತ್ತಿ ಹೇಳಿ ಅವರ ಶಿಕ್ಷಣಕ್ಕಾಗಿ ಶಾಲೆಗಳನ್ನು ತೆರಿಬೇಕು ತನ್ನ ಹೋರಾಟ ಶುರು ಮಾಡ್ತಾಳೆ. ಸೂಲಗಿತ್ತಿಯರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಬೇಕು.
ಅವರು ಗರ್ಭಿಣಿಯರಿಗೆ ಹೇಗೆ ಸೂಲಗಿತ್ತಿ ಹೇಗೆ ಅವ್ರನ್ನ ಶಿಕ್ಷಣ ಹೊರಗೆ ತೆಗಬೇಕು, ಹೇಗೆ ಮಾಡಬೇಕು, ಯಾವ ಥರ ಉಪಚಾರ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡುವಂಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರದ್ದೇ ಒಂದು ಸಪ್ರೇಟ್ ಶಾಲೆ ಮಾಡಿ ಆ ಥರ ಮಾಡಬೇಕೆ ಹೊರತು ನರ್ಸ್ಗಳ ಕೆಲಸ ಅಲ್ಲ ಅದು. ನರ್ಸ್ಗಳ ಕೆಲಸನೇ ಬೇರೆ, ಆದರೆ ಸೂಲಗಿತ್ತಿ ಮಾಡೋ ಕೆಲಸನೇ ಬೇರೆ. ಸೊ ಸೂಲಗಿತ್ತಿಯರಿಗೂ ಸಪ್ರೇಟ್ ಆಗಿ ಒಂದು ಶಿಕ್ಷಣ ಕೊಡಿ, ಅವ್ರಿಗೊಂದು ಶಾಲೆ ಕೊಡಿ ಅಂತ ಶುರು ಮಾಡ್ಬಿಡ್ತಾಳೆ. ಕೇವಲ ವೈದ್ಯರಾಗುವುದಕ್ಕೆ ಹಂಬಲಿಸುವುದನ್ನು ಅವಳು ವಿರೋಧಿಸಿ, ಈಗಾಗಲೇ ಸಾಕಷ್ಟು ಪುರುಷ ವೈದ್ಯರಿರುವಾಗ ಮಹಿಳಾ ವೈದ್ಯರಿಗಿಂತ ದಾದಿ ಮತ್ತು ಸೂಲಗಿತ್ತಿರ ಅವಶ್ಯಕತೆ ಬಹಳವಾಗಿದೆ ಎಂದು ವಾದ ಹುಟ್ಟಾಳಂತೆ. ಏನಪ್ಪ ಇದು, ಈ ಮಹಿಳೆಯರ ಈ ಥರ ನಮಗೆ ಸಿಗೋದೇ ಇಲ್ವಲ್ಲ, ಸೂಲಿಗಿತ್ತಿಯರು ಸಿಗೋದಿಲ್ಲ, ನರ್ಸ್ಗಳು ಸಿಗೋದಿಲ್ಲ, ಇಂಥ ಕೆಲಸಕ್ಕೆ ಬರೋದೇ ಇಲ್ವಲ್ಲ ಜನರು, ಬರೀ ವೈದ್ಯರಾಗಬೇಕು ಅಂತ ಹೋಗ್ತಾರಲ್ಲ, ಇದು ಏನಿದು ಈ ಮಹಿಳೆಯರ ಬಗ್ಗೆ ಕಿಡಿಕಾರ ಮಾಡ್ತಾರಂತೆ. ಇವರು ಬೇಜವಾಬ್ದಾರಿತನ ಇದು, ಅವರ ನಾಜುಕ್ಕು ಗಿಲೀಟು ವರ್ತನೆಗಳು ಕಿಡಿಕಾರ್ತಾಳಂತೆ. ಒಬ್ಬ ಅತ್ಯುತ್ತಮ ಪ್ರತಿಭಾಶಾಲಿ ಪ್ರಾಮಾಣಿಕ ಕರ್ತವ್ಯನಿಷ್ಠ ಶ್ರದ್ಧಾವಂತ ನಿಷ್ಠಾವಂತ ಕರ್ತವ್ಯನಿರತ ಪರಹಿತೈಷಿ ಮಹಿಳೆಯನ್ನು ಹುಡುವ ಕೆಲಸ ಎಷ್ಟು ಕಷ್ಟ ಎಂಬ ವಸ್ತುಸ್ಥಿತಿ ಅರಿತ ಫ್ಲಾರೆನ್ಸ್ ಖಿನ್ನತೆಯಿಂದ ನರಳುತ್ತಾಳೆ. ಸೊ ಅದಕ್ಕೆ ಅವಳು ಹೇಳ್ತಾಳಂತೆ, ಇಟ್ ಈಸ್ ನಾಟ್ ಮನಿ ವಿ ವಾಂಟ್, ಇಟ್ ಈಸ್ ವರ್ಕರ್ಸ್ ಅಂತ ಹೇಳ್ತಾಳಂತೆ. ನಮಗೆ ದುಡ್ಡು ಬೇಡ, ನಿಮ್ಗೆ ದುಡ್ಡು ಯಾರಿಗೆ ಬೇಕು, ದುಡ್ಡು ಬೇಡ, ನಮಗೆ ವರ್ಕರ್ಸ್ ಬೇಕು, ಈ ಥರ ದುಡಿಯಬೇಕು, ನಿಸ್ವಾರ್ಥವಾಗಿ ಸೇವೆ ಮಾಡೋರು ಬೇಕು ಅಂತ ಹೇಳ್ತಾಳಂತ ಅವಳು. ನಿಷ್ಠಾವಂತ ದಾದಿಯರು ಮೇಟ್ರನ್ಗಳು ಎಷ್ಟು ಹೆಚ್ಚಿಗೆ ನಾವು ಸಂಬಳ ಕೊಡ್ತೀವಿ, ಜಾಸ್ತಿ ಸಂಬಳ ಕೊಡ್ತೀವಿ, ನಿಮ್ಗೆ ಯಾವ ಥರ ಬೇಕಾದ್ರೂ ಸೌಕರ್ಯ ಕೊಡ್ತೀವಿ, ಬಂದ್ರಪ್ಪ ನೀವು ತಗೊಳ್ಳಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲೇ ಜನ ಬರ್ತಾರಲ್ಲ. ಈಗಿನ ಕಾಲದಲ್ಲೂ ಅದು ಕಷ್ಟ ಆಗಿದೆ ಅಂತ ಇಟ್ಕೊಳ್ಳಿ. ಏನಾಗಿದೆ ಆವಾಗಲೇ ಅವ್ರ ಕಾಲದಲ್ಲೇ ವಿದ್ಯಾವಂತ ಮಹಿಳೆಯರು ದಾದಿಯ ಕೆಲಸ ಕೈಗೊಂಡ್ರು ಅಂಥವ್ರು ಇತರ ಕೆಲಸ ದೊರಕದೇ ಇದ್ದದ್ರಿಂದಲೇ ಹೊರತು ದಾದಿಯ ಕೆಲಸ ಅವರಿಗೆ ಮೆಚ್ಚುಗೆಯಾಗಿ ಕಷ್ಟಪಟ್ಟು ಪಡೆದಿದ್ದಾಗಿಲ್ಲದೆ ಇರುವುದು ಫ್ಲಾರೆನ್ಸ್ಗೆ ಅತ್ಯಂತ ನೋವಿನ ಮತ್ತು ಬೇಸರದ ಸಂಗತಿಯಾಗಿತ್ತು ಅಂತ ನೈಜ ಸಂಗತಿ ಹೇಳ್ಬಿಟ್ಟಿದ್ದಾಳೆ. ಅವಾಗಲೇ ಅವಳಿಗೆ ಅನುಭವ ಆಗೋಗ್ಬಿಟ್ಟಿದೆ. ಈಗಲೂ ಅದೇ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು. ಅವಳಿಗೆ ಎಷ್ಟು ಬೇಸರ ಆಗಿತ್ತು ಅಂದರೆ ಅವಳು ಈ ಥರ ಹೇಳ್ಕೊಡ್ತಾಳೆ. ತುಂಡು ಲಂಗ, ತೋಳಿಲ್ಲದ ಜಂಪರ್ ತೊಟ್ಟು ಚೆಲ್ಲಾಟವಾಡುವ ಮಹಿಳೆಯರ ಹವ್ಯಾಸವನ್ನು ಕಂಡು ಕಿಡಿಕಾರ್ತಾಳಂತೆ. ಮಿಲಿಟರಿ ಆಸ್ಪತ್ರೆಗಳ ದಾದಿಯರ ಅನೈತಿಕತೆ, ಅವರು ಕೆಲಸಕ್ಕೆ ಹಾನಿ ತಂದುಕೊಳ್ಳುತ್ತಿದ್ರು ಎಂಬುದನ್ನು ತಾನು ಪಡೆದ ಅನುಭವ ಅಂತಹ ನಿದರ್ಶನಗಳು ತನ್ನ ಗ್ರಂಥದಲ್ಲಿ ದಾಖಲಿಸಿದರು. ಮಿಲಿಟರಿ ಆಸ್ಪತ್ರೆ ದಾದಿಯರ ಮೇಲ್ವಿಚಾರಗಳು ಸೂಪರ್ಡೆಂಟ್ ಅಂತ ಹೇಳುವಾಗ ಅವಳು ಸೂಪರ್ಡೆಂಟ್ ಅವಳು ಎಷ್ಟು ಒಂದು ದರ್ಪ ತೋರಿಸ್ತಿದ್ರು ಅಂದರೆ ಅವಳಿಗೆ ಬಹಳ ಬೇಸರ ಬಂದಿದ್ದು, ಅದನ್ನೆಲ್ಲ ದಾಖಲಿಸ್ಬಿಟ್ಟಿದ್ದಾಳೆ. ಅವಳ ಆಸೆ ಏನು ಅಂತಂದರೆ ಸುಶಿಕ್ಷಿತ ವಿದ್ಯಾವಂತ ಮಹಿಳೆಯರು ದಾದಿಯ ವೃತ್ತಿಗೆ ಸೇರಿ ಆ ವೃತ್ತಿಯನ್ನು ಉನ್ನತ ದರ್ಜೆಗೆ ಏರಿಸಬೇಕೆಂದು ಆಗಿತ್ತು. ಆದರೆ ಅದು ಅತ್ಯಂತ ತ್ರಾಸದಾಯಕ ಕೆಲಸವಾಗಿತ್ತು, ದಾರಿ ಸುಖವಾಗಿರಲಿಲ್ಲ. ಕ್ರಿಮಿಯಾ ಯುದ್ಧ ಕಾಲದಿಂದಲೂ ಗಣ್ಯ ಮಹಿಳೆಯರು ಮತ್ತು ದಾದಿಯರು, ಲೇಡೀಸ್ ಅಂಡ್ ನರ್ಸ್ ಎಂಬ ವಿವಾದ ಇನ್ನೂ ಗಂಭೀರವಾಗಿ ಜರುಗಿತು. ಅದಕ್ಕೆ ಪರಿಹಾರ ದೊರಕಿರಲಿಲ್ಲ ಅಂತ ಹೇಳ್ಕೊಂಡು ಪಾಪ ಬರ್ಕೊಂಡು ಅವಳು. ಫ್ಲಾರೆನ್ಸ್ ನೈಟಿಂಗೇಲ್ ಮುಂದುವರೆದು ಹೇಳ್ತಾಳೆ ಅಂದರೆ, ದಾದಿಯ ವೃತ್ತಿಯ ಬಗ್ಗೆ ಸಮಾಧಾನಕರ ವಿವರಣೆ ನೀಡಿ ಜನರಲ್ಲಿ ಇದ್ದ ತಮ್ಮ ತಪ್ಪು ಕಲ್ಪನೆಯನ್ನು ನಿವಾರಿಸಲು ಶ್ರಮ ವಹಿಸ್ತಾಳಂತೆ. ಮೊದಲನೇದಾಗಿ ದಾದಿಯ ವೃತ್ತಿಯಲ್ಲಿ ಒಬ್ಬ ದಾದಿ ಅವಳು ಯಾವ ವರ್ಗಕ್ಕೆ ಸೇರಿದವಳಾದರೂ ನೆಲ ಗುಡಿಸುವ, ಸಾರಿಸುವ, ಉಜ್ಜುವ ಕೆಲಸದಲ್ಲಿ ಪರಿಣಿತಿ ಹೊಂದದೆ ಕೇವಲ ಶುಶ್ರೂಷಾ ವಿಧಾನಗಳಲ್ಲಿ ಪರಿಶ್ರಮ ಹೊಂದಿರೋದಂತವಾಗಿರಬೇಕು ಅಂತ. ಅಂದರೆ ನೆಲ ಗುಡಿಸೋದು, ಸಾರಿಸೋದು, ಗುಡಿಸೋದು ಎಲ್ಲ ಆ ಥರ ಕೆಲಸ ಅಂದರೆ ಪರಿಚಾರಕೆ ಮಾಡೋದು, ಆ ಕೆಲಸ ಅದು ಮಾಡಿಕೊಡ್ದು. ಇದು ಪ್ರೊಫೆಷನ್ ಅಂದರೆ ಇಟ್ಸ್ ಅ ವೆರಿ ಗುಡ್ ಪ್ರೊಫೆಷನ್, ನರ್ಸಿಂಗ್ ಮಾತ್ರ ಮಾಡಬೇಕಷ್ಟೇ, ಬೇರೆ ಕೆಲಸ ಮಾಡಬಾರ್ದು ಅಂತ ಹೇಳ್ತಾಳೆ. ಎರಡನೇದಾಗಿ ಯಾರೇ ಮಹಿಳಾ ದಾದಿಯರ ಮೇಲ್ವಿಚಾರಿಕೆಗಳು ಮೇಲ್ವಿಚಾರ ಅಂತಂದರೆ ಲೇಡಿ ಸೂಪರ್ಡೆಂಟ್ ಇರ್ತಾರಲ್ಲ, ಅಥವಾ ಜೆಂಟ್ ಸೂಪರ್ಡೆಂಟ್ ಇರ್ತಾರಲ್ಲ, ಎಸ್ಪೆಷಲಿ ಲೇಡಿ ಸೂಪರ್ಡೆಂಟ್ ಅವರು ಯಾವುದೇ ವರ್ಗ ಅದು ಭಾಳ ಇಂಪಾರ್ಟೆಂಟ್. ಈ ವರ್ಗ ಅನ್ನೋ ಪದ ಅಂದರೆ ಅಲ್ಲೆಲ್ಲ ಹೈ ಸೊಸೈಟಿ ಪೀಪಲ್, ಲೋ ಸೊಸೈಟಿ ಪೀಪಲ್ ಅಂತ ಇದೆಯಲ್ಲ, ನಮ್ಮಲ್ಲಿ ಜಾತಿ ಪದ್ಧತಿ ಹೆಂಗಿದೆಯೋ ಅಲ್ಲಿ ವರ್ಗ ಪದ್ಧತಿ ಇದೆ. ಯಾವುದೇ ವರ್ಗಕ್ಕೆ ಸೇರಿದವರಾಗಲಿ ದಾದಿಯರ ಮೇಲ್ವಿಚಾರಣೆ ಅಥವಾ ಆಡಳಿತ ಅಥವಾ ಶಿಕ್ಷಣೆಯ ಭಾರ ಹೊತ್ತಿರುವವರಾಗಿರಬೇಕು ಮತ್ತು
ಅವರು ಕೂಡ ದಾದಿಯ ಶಿಕ್ಷಣ ಪಡೆದಂಥವರಾಗಿರಬೇಕು. ಅಂದರೆ ನೀವು ಒಂದು ಕೆಲಸ ಅವ್ರಿಗೆ ಕೊಟ್ಟಾಗ ಸೂಪರ್ಡೆಂಟ್ ಕೊಡ್ತೀರಾ, ಲೇಡಿ ಸೂಪರ್ಡೆಂಟ್ ಕೊಡ್ತೀರಾ, ಆ ಕೊಟ್ಟಿರೋರಿಗೆ ಅವರು ನರ್ಸ್ ಆಗಿರಬೇಕು, ಆ ಶಿಕ್ಷಣ ಪಡೆದಿರಬೇಕು. ಸೊ ಮೂರನೇದಾಗಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ ಅವಳು ಮೇಲುವರ್ಗ ಎಂಬ ನಾಮಧೇಯವನ್ನು ಡಾಕ್ಟರ್ ಸ್ಟುವಾರ್ಟ್ ಮತ್ತು ಕುಮಾರಿ ಗ್ಯಾರೆಟ್ ಅವರು ಯಾವ ರೀತಿಯ ಹೇಗೆ ವಿಶ್ಲೇಷಣೆ ಎಂಬುದು ತನ್ನ ಅರಿಯಳಿಯಿಂದ ಸಾರಿದರು. ಮೇಲು, ಮಧ್ಯಮ ಅಥವಾ ಕೀಳು ಎಂಬ ವರ್ಗ ವಿಂಗಡಣೆ ದಾದಿಯರ ಶಿಕ್ಷಣ ಮುಗಿದು ಅವರು ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಂಡ ಮಾತ್ರ ಅವರನ್ನು ತಾನು ಮೇಲ್ವರ್ಗದವರೆಂದು ಕರೆಯಬಹುದು ಎಂದಳು. ಲೋ ಕ್ಲಾಸ್ನಲ್ಲಿದ್ದರೂ ಕೂಡ, ಮಿಡಲ್ ಕ್ಲಾಸಲ್ಲಿ, ಲೋ ಕ್ಲಾಸಲ್ಲಿ ಆರ್ಡಿನರಿ ಆಗಿದ್ದವರು ಕೂಡ ಅವಳು ನರ್ಸ್ ಆಗಿ ಚೆನ್ನಾಗಿ ಓದಿ ಶಿಕ್ಷಣ ಮುಗಿದ ಮೇಲೆ ಅವಳನ್ನ ನಾನು ಮೇಲೆ ವರ್ಗದವಳು ಅಂತ ಕರಿತೀನಿ ಅಂತಾಳೆ. ಅಂದ್ರೆ ಅವಳು ಅಷ್ಟು ಆಸೆ ಅವಳಿಗೆ, ಆ ನರ್ಸನ್ನ ಅವಳು ಅಷ್ಟು, ಅದೊಂದು ಉನ್ನತ ಪದವಿ, ಅದು ಉನ್ನತ ಹುದ್ದೆ, ಅದು ಅವಳಿಗೆ ನಾವು ಕೊಡಬೇಕು ಅಂತ ಹೇಳಿ ಭಾಳ ಹಠ ಹಿಡ್ತಾಳೆ. ಅದಕ್ಕೆ ಬೆಳಗ್ಗೆ ಹೋರಾಟ ಮಾಡ್ತಾಳೆ ಅವಳು. ಒಳಗಿನ ಕೊಳೆಯನ್ನೇ ಕೊಳೆಯನ್ನೇ ಕಳೆದಂತ ಕೊಳಲಾಗು ಎಲೆನರನ್ನೇ ನಾದದ ಕೊಳಲಾಗು ಆದಂದು ಪರಮಾತ್ಮ ಮೆಚ್ಚುವೆನು ಕೊಳಲೆಂದು. ಆದಂದು ಪರಮಾತ್ಮ ಮೆಚ್ಚುವನು ಕೊಳಲೆಂದು. ಆಶ್ಚರ್ಯ ಅಂದ್ರೆ ನಿಸ್ವಾರ್ಥ ಸೇವೆ ಮಾಡಬೇಕು ಸರಿ, ಆದರೆ ನಿಸ್ವಾರ್ಥ, ಅದಕ್ಕೆ ಧಾರ್ಮಿಕ ಒಂದು ಇದನ್ನ ಕನೆಕ್ಷನ್ ಕೊಡಬಾರ್ದು. ಅದಕ್ಕೆ ಈಗ ಧಾರ್ಮಿಕ ಕನೆಕ್ಷನ್ ಕೊಡೋದಂದ್ರೆ ನನಗೆ ಸಂಬಳ ಬೇಡ, ಏನು ಬೇಡ, ನಾನು ನಿಸ್ವಾರ್ಥ ಸೇವೆ ಮಾಡ್ತೀನಿ. ಅವರಿಗೆಲ್ಲ ಈ ರೋಮನ್ ಕೆಥೋಲಿಕ್ಸ್ ಅಲ್ಲಿ ನನ್ಸ್ ಅಂತ ಕರೀತಾರೆ. ಅವರು ನರ್ಸ್ಗಳಾದ್ರೆ ಅವ್ರ ಸಂಬಳ ಏನು ತಗೊಳ್ಳೋದಿಲ್ಲ. ಅವರು ನಿಸ್ವಾರ್ಥವಾಗಿ ಅವ್ರು ಸೇವೆ ಮಾಡ್ತಾರೆ. ಅವರು ಅದು ಧಾರ್ಮಿಕ ಒಂದು ಧೋರಣೆ ಇರ್ತದೆ ಅಂತಾಳೆ. ಅದನ್ನ ಅವಳು ಹೇಳ್ತಾಳೆ, ಇಲ್ಲ ಇದು ಧಾರ್ಮಿಕ, ಇದೊಂದು ಪ್ರೊಫೆಷನ್, ಇದಕ್ಕೆ ಧಾರ್ಮಿಕ ಕನೆಕ್ಷನ್ ಯಾಕೆ ಕೊಡ್ತೀರಾ ಇದಕ್ಕೆ? ಇನ್ನು ಮತ್ತೆ ಅವಳ ಧ್ಯೇಯ ಏನು ಅಂದರೆ, ಅವಳು ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿದೆ, ಓದಕ್ಕೆ ಇಷ್ಟಪಡ್ತೀನಿ. ಐ ವುಡ್ ಫಾರ್ ರಾದರ್ ದ್ಯಾನ್ ಎಸ್ಟಾಬ್ಲಿಷ್ ಎ ರಿಲಿಜಿಯಸ್ ಆರ್ಡರ್, ಓಪನ್ ಎ ಕ್ಯಾರಿಯರ್ ಹೈಲಿ ಪೇಯ್ಡ್ ಅಂತಾಳೆ ಅವಳು. ಹೈಲಿ ಪೇಯ್ಡ್. ಮೈ ಪ್ರಿನ್ಸಿಪಲ್ ಹ್ಯಾಸ್ ಆಲ್ವೇಸ್ ಬೀನ್ that we should give the best training we could to any woman of any class, of any sect, paid or unpaid, who had the requisite qualifications, moral, intellectual and physical, for the vocation of a nurse. Unquestionably, the educated will be more likely to rise to the post of superintendent, but not because they are ladies, but because they are educated. ಜೆಂಡರ್ ಈಕ್ವಾಲಿಟಿ ಅಂತ ಹೇಳ್ತಾವಲ್ಲ, ಎಲ್ಲ ಯೂಶಲ್ ಆಗಿ ಮಾತಾಡ್ತೀವಲ್ಲ ನಾವು, ಜೆಂಡರ್ ಈಕ್ವಾಲಿಟಿ, ಸಮಾನತೆ, ಅದು ಇದು ಅಲ್ಲಿ ಅದಕ್ಕೆ ಬರ್ತಾಳವಳು ಅಂತ ಹೇಳ್ತಾಳೆ ಅವಳು. ಲೇಡೀಸಿಗೆ ಮಾತ್ರ ಈ ಪೋಸ್ಟು, ಅವರಿಗೆ ಸ್ಪೆಷಲ್ ಆಗಿ ಕೊಡಿ, ಮೀಸಲಾತಿ ಕೊಡಿ. ಈಗೆಲ್ಲ ಮೀಸಲಾತಿ ಅನ್ನೋ ಪದ ಎಲ್ಲ ಕಡೆ ಇದೆಯಲ್ಲ, ಅದೆಲ್ಲ ಚೆನ್ನಾಗಿ ಓದಿರ್ತಾರೆ, ಚೆನ್ನಾಗಿ ಪಾಸ್ ಮಾಡಿರ್ತಾರೆ, ಟ್ರೈನಿಂಗ್ ತಗೊಳ್ತಾರೆ, ಎಲ್ಲ ಆಡ್ತಾರೆ. ಅವರಿಗೆ ಸೂಪರಿಂಟೆಂಡೆಂಟ್ ಆಗಿ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಅವ್ಳು ಲೇಡೀಸ್ ಅಂತ ಹೇಳ್ಕೊಡೋದಲ್ಲ, ಅವಳಿಗೆ ಎಜುಕೇಷನ್ ಸಿಕ್ಕಿದೆ ಅಂತ ಕೊಡಬೇಕು ಅಂತ ಹೇಳೋಳು. ಅದ್ಭುತವಾಗಿ ಹೇಳ್ತಾಳೆ ಅವಳು. ಇವತ್ತಿಗೂ ಅದು ಅಪ್ಲೈ ಆಗ್ತದೆ. ಫ್ಲಾರೆನ್ಸ್ ಏನು ಹೇಳ್ತಾಳೆ ಅಂದರೆ, ಈ ಧರ್ಮನ ಅಟ್ಯಾಚ್ ಮಾಡಿಬಿಡಿ, ಈಗ ಇಟ್ಸ್ ಅ ಪ್ರೊಫೆಷನ್, ಇದೊಂದು ನೌಕರಿ, ಇದೊಂದು ಕೆಲಸ. ಈ ಕೆಲಸಕ್ಕೆ ಯಾವ ಧರ್ಮದಾಗ ಬೇಕಾದ್ರೆ ಬಂದು ಹೇಳ್ಬೋದು. ಬರೀ ರೋಮನ್ ಕೆಥೋಲಿಕ್ಸ್ ಆಗಲಿ, ಪ್ರೊಟೆಸ್ಟೆಂಟ್ ಆಗಲಿ, ಅಥವಾ ಇನ್ನೊಂದು ಧರ್ಮದಲ್ಲಿ ಅಂತಲ್ಲ ಅದು. ಈ ಪ್ರೊಫೆಷನ್ ಇದು ಫಸ್ಟ್ ಕ್ಲಾಸ್ ಪ್ರೊಫೆಷನ್, ಒಳ್ಳೆ ಪ್ರೊಫೆಷನ್, ಇದಕ್ಕೆ ಬನ್ನಿರಿ, ಯಾರು ಬೇಕಾದ್ರೆ ಬನ್ನಿ, ಧರ್ಮ ಅಟ್ಯಾಚ್ ಮಾಡಿಬಿಡಿದಕ್ಕೆ ಅಂತ ಹೇಳ್ತಾರೆ ಅವರು. ಸೊ ಇದೇ ಸಮಯದಲ್ಲಿ 1860ರಿಂದ 1870ರವರೆಗೆ ಮಹಿಳೆಯರಿಗೆ ಅನೇಕ ವೃತ್ತಿಗಳಲ್ಲಿ ಶಿಕ್ಷಣ ಪಡೆದು ಕೆಲಸ ಮಾಡಲು ಮತ್ತು ಅವರಿಗೆ ಓಟಿನ ಹಕ್ಕನ್ನು ನೀಡುವ ಚಳುವಳಿ ಪ್ರಬಲವಾಗಿ ಬೆಳೆದಿತ್ತಂತೆ. ಅಂದರೆ ಹೆಣ್ಮಕ್ಳಿಗೆ ವೋಟಿಂಗ್ ಪವರ್ ಅಂತ ಇದೆಯಲ್ಲ, ಅದು ಇರಲಿಲ್ಲ, ಇಂಗ್ಲೆಂಡ್ನಲ್ಲೂ ಇರಲಿಲ್ಲ. ಸೊ ಅವ್ರಿಗೂ ವೋಟ್ ಕೊಡಬೇಕು, ಸಮಾನತೆ ಶುರುವಾಯಿತು. ಹೆಣ್ಣು ಗಂಡು ಅಂತ ಒಂದು ಸಪ್ರೇಷನ್ ಬೇಡ, ಅವರು ಎಲ್ಲ ಥರ ನಮ್ಮ ಥರನೇ ಮಾಡಿದ್ದಾರೆ, ಕೆಲಸ ಮಾಡ್ಬೋದು. ಸೊ ಅವರಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಚಳವಳಿ ಸ್ಟಾರ್ಟ್ ಆಯ್ತಂತೆ. ಅದಕ್ಕೆ ಪ್ರಸಿದ್ಧ ಸಾಹಿತಿ ಇದ್ನಲ್ಲ, ಜಾನ್ ಸ್ಟುವರ್ಟ್ ಮಿಲ್ ಮಹಾಶಯ, ಆನ್ ಲಿಬರ್ಟಿ ಅಂತ ಬರೆದವನು, ಅವನು ಫ್ಲಾರೆನ್ಸ್ ನೈಟಿಂಗೇಲ್ ಒಂದು ಪತ್ರ ಬರೀತಾನೆ, ನೀನು ಇದಕ್ಕೊಂದು ಬೆಂಬಲ ಕೊಡಬೇಕಾಗ್ತದೆ, ನಿನಗೆ ಚೆನ್ನಾಗಿ ಅನುಭವ ಇದೆಯಲ್ಲಪ್ಪ, ನೀನು ಮಹಿಳೆಯಾಗಿ ನೀನು ಒಳ್ಳೆ ಕೆಲಸ ಮಾಡಿದೆ, ಸೊ ನೀನು ಇದು ನಮ್ಮ ಈ ಒಂದು
ಚಳುವಳಿಗೆ ನೀನು ಬೆಂಬಲ ಕೊಡು ಅಂತ ಹೇಳ್ತಾನೆ. ಫ್ಲಾರೆನ್ಸ್ ನೈಟಿಂಗೇಲ್ ಏನೇನು ಹೇಳ್ತಾಳೆ ಅಂದರೆ, ತಾನು ಪಡೆದ ಕಟು ಅನುಭವಗಳಿಂದ ಪುರುಷ ಪ್ರಧಾನ ವ್ಯವಸ್ಥೆ ಇದ್ದೇ ಇದೆ, ಅದು ಮೊದಲಿಂದ ಇದೆ. ಅದು ಇದ್ದಾಗ ನ್ಯಾಚುರಲಿ ಹೆಂಗಸರು ಸ್ವಲ್ಪ ವೀಕರ್ ಸೆಕ್ಸ್ ಅಂತಲೇ ಕರೀತಾರೆ, ಅವರಿಗೆ ಜಾಸ್ತಿ ಅವಕಾಶಗಳು ಸಿಗ್ತಾ ಇರಲಿಲ್ಲ, ಅದು ಈಗಲೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅವರಿಗೆಲ್ಲ ಒಂದು ಈಕ್ವಲ್ ಆಗಿ ಆಪರ್ಚುನಿಟಿ ಎಲ್ಲದರಲ್ಲೂ ಕೊಡಬೇಕು ಅಂತ ಹೇಳುವಾಗ ಇವಳು ಹೇಳ್ತಾಳೆ, ನನಗೆ ಪುರುಷರಿಂದ ನನಗೆ ಯಾವ ಥರ ತೊಂದರೆ ಆಗಲೇ ಇಲ್ವಲ್ಲ, ಪ್ರಮೋಷನ್ ಆಗಲಿ ಅಥವಾ ಬೆಂಬಲ ಆಗಲಿ ಸಹಕಾರ ಆಗಲಿ ಎಲ್ಲ ಪುರುಷರೇ ಕೊಟ್ಟಿದ್ದು, ನೀವೇನು ಹೇಳೋದು ಇದನ್ನು ಈಕ್ವಾಲಿಟಿ ಯಾಕೆ ಬೇಕು, ನಮಗೆ ಕೊಡ್ತಾ ಇದ್ದಾರಲ್ಲ ಈಗಲೇ. ಆದರೆ ಇವನು ಒಪ್ಪೋದಿಲ್ಲ, ಇಲ್ಲ ಅದು ಹಂಗಲ್ಲ, ಅದು ನಿನಗೆ ಸಿಕ್ಕಿರ್ಬೋದು, ಕೆಲವರು ಸಿಕ್ಕಿರ್ಬೋದು, ಆದರೆ ಲಾ ಇಲ್ಲ, ಲೀಗಲ್ ಆಗಿ ಕೊಟ್ಟಿಲ್ಲ, ನಾವು ಅದನ್ನು ತರ್ತಾ ಇದೀವಿ ಅಷ್ಟೇ, ಪ್ರತಿಯೊಂದು ನ್ಯಾಯವಾಗಿ ಕೊಡ್ಬೇಕಷ್ಟೇ. ನಿನ್ನ ಪಾಡಿಗೆ ನೀನೇನು ಯು ಆರ್ ಅನ್ ಎಕ್ಸೆಪ್ಷನಲ್ ಲೇಡಿ, ನಿಮ್ಗೆ ಸಿಕ್ಕಿದೆ ನೀವು ಮಾಡ್ಕೋತಾ ಇದೆಯಾ, ಬಟ್ ಅದು ಕೊಡಲೇಬೇಕಂತ ಹೇಳ್ತಾಳೆ ಅವಳು ಭಾಳ ಚೆನ್ನಾಗಿ ಹೇಳ್ತಾಳೆ. ಅದರಲ್ಲೂ ಪುರುಷ ವರ್ಗದಿಂದ ಅವಳು ಸ್ತ್ರೀ ಎಂಬ ಕಾರಣದಿಂದ ತನ್ನ ದೀರ್ಘ ಕಷ್ಟ ಕಾರ್ಪಣ್ಯ ಜೀವನದಲ್ಲಿ ಅಡ್ಡಿ ಆತನವನ್ನು ಎದುರಿಸಲಿಲ್ಲ. ಮೂರ್ಖತನ, ಬೆಪ್ಪುತನ ಅವಳಿಗೆ ಉತ್ಕಟವಾದ ಕ್ಷೋಭೆ, ದುಗುಡ, ದುಮ್ಮಾನ ತಂದಿತ್ತಲ್ಲದೆ ತಾನು ಸ್ತ್ರೀ ಕುಲಕ್ಕೆ ಸೇರಿದವಳು ಅಂತಲ್ಲ. ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಪುರುಷರ ಕೈವಾಡವಿದ್ದು ಮಹಿಳೆಯರ ಯಾವುದೇ ಕಾರ್ಯಗಳಿಗೆ ಅವರ ಸಲಹೆ ಸೂತ್ರಕ್ಕೆ ಪುರುಷರಿಂದ ಉತ್ತೇಜಿಸಿದ್ರು ಕಷ್ಟವ ಅಂತ ಅರಿತಿದ್ರು ಕೂಡ ಅವಳ ಸ್ವಂತ ಅನುಭವದಲ್ಲಿ ಅವಳು ಈ ಥರ ಯಾವುದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರಲಿಲ್ಲ. ಕೊನೆಗೆ ಒಪ್ತಾಳೆ, ಕೊನೆಗೆ ಸಬ್ಸಿಕ್ವೆಂಟ್ಲಿ ಅವಳನ್ನ ನಂಬಿಸ್ತಾಳೆ, ಆಯಿತು ಅಂತ ಒಪ್ಕೋತಾಳೆ. ಅವಳು ಮುಂದೆ ಅವಳು ಓಟಿನ ಹಕ್ಕು ಕೊಡಬೇಕು ಅಂತ ಇವಳು ಕೂಡ ಮಾಡ್ತಾಳೆ. ಸಂಕ್ಷಿಪ್ತದಲ್ಲಿ ತುಂಬ ಇದೆ ಅವಳ ವಿಷಯ ಮಾತಾಡೋದಾದರೆ, ಈ ಓಟಿನ ಬಗ್ಗೆ, ಸ್ತ್ರೀ ಸಮಾನತೆ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋದು ತುಂಬ ಇದೆ. ಸೊ ಈಗ ಇಲ್ಲಿವರೆಗೆ ಮಾತಾಡೋದಕ್ಕೆ ಅಥವಾ ನೀವು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ, ಶುಭಾಶಯ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾಗುವೆ. ಕೀರ್ತಿಯ ಹೆದ್ದಾರಿ